ವೆಲ್ಕಮ್ ಟು ಬಾಪೂಸ್ ಕಿಚನ್. ಇವತ್ತಿನ ರೆಸಿಪಿ ಕುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ. ಈ ಥರ ತುರಿದಿರೋ 4 ಬೌಲ್ ಕುಂಬಳಕಾಯಿನ ತುರಿದಿರೋದನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ ಬೆಲ್ಲ, 1 ಕಪ್ ಹಾಲು, ಅರ್ಧ ಕಪ್ ತುಪ್ಪ, ಕಟ್ ಮಾಡಿರೋಂತಹ ಗೋಡಂಬಿ, ಬಾದಾಮಿ, ಏಲಕ್ಕಿ. ಮಾಡುವ ವಿಧಾನ: 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಇದೆ ತುಪ್ಪ. ಇವಾಗ ತುರಿದಿರೋಂಥ ಕುಂಬಳಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 4 ಬೌಲು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. 1-2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಸ್ವಲ್ಪ ಹೋಗೋ ಹಾಗೆ ಫ್ರೈ ಮಾಡಬೇಕು ತುಪ್ಪದಲ್ಲಿ. ನಿಮಿಷ ಆಗಿದೆ, ಫ್ರೈ ಆಗಿದೆ. ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು 100 ml ಇದೆ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿ ನೀಟಾಗಿ ಬೆರೆಸಬೇಕು. 5 ನಿಮಿಷ ಬೇಯಿಸಬೇಕು. ಇದನ್ನು ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸೋಣ. ಕ್ಲೋಸ್ ಮಾಡಿದ್ದೀನಿ. ಮಧ್ಯೆ ಮಧ್ಯೆ ಇದನ್ನು ನಾವು ಬೆರೆಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಸುಟ್ಟೋಗ್ಬಿಡುತ್ತೆ. 5 ನಿಮಿಷ ಆಗಿದೆ. ಬೆಲ್ಲ ಹಾಕ್ತಾ ಇದ್ದೀನಿ. 1 ಕಪ್ಪು. 4 ಕಪ್ಪಿಗೆ 1 ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕರಗಬೇಕು. ಮತ್ತು ಬೆಲ್ಲ ಹಾಕಿದ್ಮೇಲೆ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಮತ್ತೆ ನಾನು 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿ ಮೀಡಿಯಂ ಫ್ಲೇಮ್ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು ಏಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಹಾಕಿದ್ಮೇಲೆ 5 ನಿಮಿಷ ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ಕೆಳಗಡೆ ಸುಟ್ಟೋಗ್ಬಿಡ್ತದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟು 1 ವಾರ 15 ದಿವಸ ಬಳಸ್ಕೋಬೋದು. ನಮ್ಮ ಮನೇಲಿ ನನ್ನ ಮಗಳಿಗೆ ತುಂಬ ಇಷ್ಟವಾದದ್ದು ಇದು. 5 ಮಿನಿಟ್ಸ್ ಆಗಿದೆ ನೋಡಿ. ಈ ಹದಕ್ಕೆ ಬಂದಿದೆ, ಹಲ್ವಾ ಹದಕ್ಕೆ. ಈಗ ನಾನು ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡೋಣ. ಗೋಡಂಬಿ ದ್ರಾಕ್ಷಿ ಹಾಕಿ 2 ನಿಮಿಷ ಫ್ರೈ ಆಗಿದೆ ನೋಡಿ. ಈ ಕಲರ್ ಬಂದಿದೆ, ಚೇಂಜ್ ಆಗಿದೆ ನೋಡಿ ಕಲರ್. ಎಲ್ಲ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈ ಕಲರ್ ಬರಬೇಕು ನಿಮಗೆ. ಈ ಕಲರ್ ಬಂದರೆ ರೆಡಿ ಇದೆ ಅಂತ. ಅರ್ಧ ಗಂಟೆ ತಣ್ಣಗಾಗಲು ಬಿಟ್ಬಿಡೋಣ. ಆಮೇಲೆ ರುಚಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.